ನಮಸ್ಕಾರ. ಈ ಸಮಾಜದಲ್ಲಿ ಕ್ರಿಮಿನಲ್ಸು ಮತ್ತೆ ಅತಿ ಹೆಚ್ಚಿನ ಕ್ರೈಮ್ ಮೈಂಡ್ಸೆಟ್ ಇರೋರು ಆಕ್ಟಿವೇಟ್ ಆಗಿಬಿಟ್ರೆ ಸಮಾಜ ತುಂಬ ಒಂದು ಕೆಟ್ಟ ಪರಿಸ್ಥಿತಿಗೆ ಹೊರಟೋಗ್ಬಿಡ್ತದೆ. ನಾನು ಯಾರ ವಿಚಾರ ಹೇಳ್ತಿದ್ದಂತೆ, ಇದೇ ತಿಂಗಳ 22ನೇ ತಾರೀಕು ಬಿಗ್ ಬಾಸಿನ ಪ್ರಥಮ ದೊಡ್ಡಬಳ್ಳಾಪುರದಲ್ಲಿರೋ ಯಾವುದೋ ಮಾರಿಯಮ್ಮ ಟೆಂಪಲ್ ಓಪನಿಂಗ್ಗೆ ಹೋಗಿದ್ರಂತೆ. ಜಸ್ಟ್ ಎವ್ರಿಥಿಂಗ್ ಇಸ್ ಕ್ವಶನ್ ಮಾರ್ಕ್. ಹೋಗಿದ್ ನಿಜ. ಅಲ್ಲಿ ಓಪನಿಂಗ್ ಸೆರೆಮನಿ ಹೋದಾಗ ಒಂದಷ್ಟು ಜನ ಪ್ರಥಮನ್ನ ಕತ್ತನ್ ಪೊಟ್ಟೆ ಹಿಡ್ಕೊಂಡು ದೇವಸ್ಥಾನದಿಂದ ಹಿಂದೆ ಕರ್ಕೊಂಡೋಗಿ ಡ್ರ್ಯಾಗರ್ ಅನ್ನ ಹೊಟ್ಟೆ ಮೇಲೆ ಮುಖದ ಮೇಲೆ ಎಲ್ಲ ಇಟ್ಟು ಬಿಗ್ ಬಾಸ್ ಪ್ರಥಮ್ಗೆ ಅಲ್ಲಿ ಏನ್ ನಡೀತು ಅಂತ ಗೊತ್ತಿಲ್ಲ, ಬಟ್ ಎಲ್ಲ ಇಟ್ಟಿದ್ದನ್ನ ಒಂದಷ್ಟು ಸಾರ್ವಜನಿಕರೆಲ್ಲ ನೋಡಿದ್ದಾರೆ. ಪ್ರಥಮ್ ಈ ಡ್ರ್ಯಾಗರ್ ಇಟ್ಟಿದ್ದು ಒಂದು ಸುಮಾರು ಒಂದು 8-10 ಹುಡುಗರಂತೆ. ಡ್ರ್ಯಾಗರು, ಚಾಕು, ಚೂರಿ ಅಥವಾ ಡ್ರ್ಯಾಗರ್ಸ್ ಇದೆಯಲ್ಲ, ಯಾರೋ ಹೇಳಿದ್ರು ಗನ್ನು ಅಂತಂದ್ರು. ಸೊ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇದು ಅಂತ, ಬಟ್ ವೆಪನ್ ಯೂಸ್ ಮಾಡಿರೋದಂತೂ ನಿಜ ಅನ್ನೋದನ್ನ ಅಲ್ಲಿ ನೋಡಿದಂತ ಸಾಕಷ್ಟು ಮಂದಿ ದೇವಸ್ಥಾನಕ್ಕೆ ಓಪನಿಂಗ್ ಹೋಗಿರೋದು. ಬಟ್ ಆದ್ರೆ ಪ್ರಥಮನ ದೇವಸ್ಥಾನ ಹಿಂದೆ ಎತ್ತಾಕೊಂಡು ಹೋಗಿ ಡ್ರ್ಯಾಗರು ಮತ್ತೆ ಲಾಂಗು, ಮಚ್ಚು ಇವುಗಳನ್ನ ಮೇಲಿಂದ ಕೆಳಗಡೆವರೆಗೂ ಇಟ್ಟಿದ್ರಂತೆ. ಸೊ ಇಷ್ಟಾಗಿದೆ ವಿಚಾರ. ದೊಡ್ಡಬಳ್ಳಾಪುರ ಸರ್ಕಲ್ ಇನ್ಸ್ಪೆಕ್ಟರ್ ಪಾಷಾ ಅವ್ರಿಗೂ ಗೊತ್ತಾಗಿದೆ. ಪಾಷಾ ಅವರು ಪ್ರಥಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಪ್ರಥಮ್ ಅವರೇ ಇದ್ರ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಡಿ ಅಂತಂದ್ರೆ ಪ್ರಥಮ್ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ ಅಂತೆ. ನಾನು ಯಾಕೆ ಇದನ್ನ ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾಳೆ ದಿವಸ ಏನಾದ್ರು ಪ್ರಥಮ್ದು ಕೊಲೆ ಗಿಲೆ ಆಗಿದ್ರೆ, ಯಾಕಂದ್ರೆ ಇವತ್ತು ಡ್ರ್ಯಾಗರು ಇನ್ಫ್ಯಾಕ್ಟ್ ಒಂಚೂರು ಏಟ್ ಆಗಿದೆ, ಕಪಾಳಕ್ಕೆ ಪಟಾಪಟ ಅಂತ ಹೊಡೆದ್ರು ಅಂತೂ ಅಂದ್ರು. ಎಷ್ಟರ ಮಟ್ಟಿಗೆ ನಿಜ ಪ್ರತ್ಯಕ್ಷದರ್ಶಿಗಳು ಕೇಳಿದ್ರು. ಕಪಾಳಕ್ಕೆ ಹೆಂಗ ಬೇಕಂಗೆ ಹೊಡೆದು ಆಮೇಲೆ ಡ್ರ್ಯಾಗರು ಮತ್ತೆ ಲಾಂಗು, ಮಚ್ಚು ಎಲ್ಲ ಇಟ್ಟಿದಂತೆ ಒಟ್ಟಿಗೆ ಎಲ್ಲ. ಪ್ರಥಮ ಗಾಬರಿ ಆಗಿದ್ದಾನೆ, ಭಯ ಬಿದ್ದಿದ್ದಾನೆ, ಒದೆ ತಿಂದಿದ್ದಾನೆ. ದೊಡ್ಡಬಳ್ಳಾಪುರದ ಮಾರಮ್ಮನ ದೇವಸ್ಥಾನ ಓಪನಿಂಗ್ ಸೆರೆಮನಿನಲ್ಲಿ ಸಂಬಂಧಪಟ್ಟಂತ ದೊಡ್ಡಬಳ್ಳಾಪುರ ರೂರಲ್ ಇನ್ಸ್ಪೆಕ್ಟರ್ ಪಾಷಾ ಅವರು ಫೋನ್ ಮಾಡಿ ಬಂದು ಕಂಪ್ಲೇಂಟ್ ಅನ್ನ ಕೊಡಿ, ಇದ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀನಿ ಅಂತಾರೆ. ದ ಬಿಗ್ಗೆಸ್ಟ್ ಕ್ವಶನ್ ಏನಂತಂದ್ರೆ, ಇದರಲ್ಲಿ ವೆಪನ್ಸ್ ಇನ್ವಾಲ್ವ್ಮೆಂಟ್ ಇದೆ. ನಾಳೆ ದಿವಸ ಏನಾದರೂ, ಇವತ್ತೇನೋ ಓಕೆ ಇಗ್ನೋರೆನ್ಸ್ ಮಾಡ್ಬೋದು, ನಾಳೆ ದಿವಸ ಪ್ರಥಮ್ಗೆ ಚುಚ್ಚುಗಿಚ್ಚಿ ಸಾಯಿಸಾಕರೆ ಏನ್ ಮಾಡ್ತೀರಾ? ಆಮೇಲೆ ಇರೋದ್ರಲ್ಲಿ ಒಬ್ಬ ಸೆಲೆಬ್ರಿಟಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ಏನೋ ಸಾಮಾನ್ಯ ಜನರ ಗತಿ ಹೆಂಗೆ? ಒಬ್ಬ ಸೆಲೆಬ್ರಿಟಿ ಕಪಾಳ ಕೊಡಿಸ್ಕೊಂಡು ದೇವಸ್ಥಾನ ಓಪನಿಂಗ್ ಹೋದಾಗ ದೇವರ ಸನ್ನಿಧಿನಲ್ಲಿ, ಮಾರಮ್ಮನ ಸನ್ನಿಧಿನಲ್ಲಿ ಕಪಾಳ ಕೊಡಿಸ್ಕೊಂಡು ಹೊಸ ದೇವಸ್ಥಾನ ಅಂತೆ. ಆಮೇಲೆ ಡ್ರ್ಯಾಗರು, ಮಚ್ಚು, ಲಾಂಗು ಏನೇನೋ ಇಟ್ಟಿದ್ದಾರೆ, ರಪ ಅಂತ ಹೊಡೆದು ಕೆರಡೆಲ್ಲ ತಳ್ಳಾಕರು ಅಂತ ಹೇಳಿದ್ರು ಪ್ರತ್ಯಕ್ಷದರ್ಶಿಗಳು. ಪಾಪ ದೊಡ್ಡಬಳ್ಳಾಪುರ ರೂರಲ್ ಇನ್ಸ್ಪೆಕ್ಟರ್ ಪಾಷಾ ಅವರು ಫೋನ್ ಮಾಡಿ ಕಂಪ್ಲೇಂಟ್ ಕೊಡೋ ಅಂದಿದಾರಂತೆ. ಇಲ್ಲಿಗೆ 3 ದಿವಸ ಆಯಿತು, ಪ್ರಥಮ್ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಸರ್ಕಾರಕ್ಕೆ ನಾನು ಹೇಳೋದೇನು ಅಂತಂದ್ರೆ, ಈ ರೀತಿ ಸೆಲೆಬ್ರಿಟಿಗಳಿಗೆ ಈ ರೀತಿ ಫಿಸಿಕಲ್ ಅಟ್ಯಾಕು, ವೆಪನ್ಗಳನ್ನ ಯೂಸ್ ಮಾಡ್ತಾರೆ ಅಂತಂದ್ರೆ ಸಾಮಾನ್ಯ ಜನರ ಗತಿ ಏನಾಗುತ್ತೆ? ಹೋಮ್ ಮಿನಿಸ್ಟರ್ ಅವರೇ ಗೊತ್ತಿಲ್ಲ ಈ ವಿಚಾರ. ಯಾಕೆ ಪ್ರಥಮ್ ಅವ್ರು ಎಷ್ಟು ಭಯ ಬಿದ್ದಿದ್ದಾರೆ ಅಂತಂದ್ರೆ, ಅವರು ಕಂಪ್ಲೇಂಟು ಸಹ ಕೊಟ್ಟಿಲ್ಲ. ನನಗೆ ನೋಡಿದಂತ ಪ್ರತ್ಯಕ್ಷದರ್ಶಿಗಳು ನಾನು ತಿಳಿಸಿದಾಗ ಐ ಥಾಟ್ ಐ ಶುಡ್ ಶೇರ್ ವಿತ್ ಪಬ್ಲಿಕ್ ಜೊತೆ ನಾವು ಮಾತಾಡ್ಬೇಕು ಅಂದ್ರೆ, ಅಲ್ಲ ನೋಡಿ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ, CM ಸಿದ್ದರಾಮಯ್ಯನವರೇ, ಪ್ರಥಮ್ ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ರೆ ದೇವಸ್ಥಾನದ ಓಪನಿಂಗ್ ಅಲ್ಲಿ ಪ್ರಥಮನ್ನ ಸೈಡ್ ಕರ್ಕೊಂಡು ಹೋದಂತ ಒಂದು ದೊಡ್ಡ ಗ್ಯಾಂಗ್, ರೌಡಿಗಳ ಗ್ಯಾಂಗು ಅಂತಂದ್ರು. ಯಾರು ಅಂತ ನನಗೆ ಹೇಳಿಲ್ಲ, ಬಟ್ ಆಗಿರೋದಂತೂ ನಿಜ. ಸುಮಾರು ಜನ ನೋಡಿದ್ದಾರೆ ಓಪನಿಂಗ್ ಸೆರೆಮನಿನಲ್ಲಿ. ಜೊತೆನಲ್ಲಿ ದೊಡ್ಡಬಳ್ಳಾಪುರ ರೂರಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಈ ವಿಚಾರ ಗೊತ್ತಿದೆ. ಕಂಪ್ಲೇಂಟ್ ಕೊಡು ಅಂತ ಕೇಳಿದ್ರೆ ಪ್ರಥಮ್ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ.
ಏನೋ ನಾಳೆ ದಿವಸ ಪ್ರಥಮ್ಗೆ ಏನಾದರೂ ಮತ್ತೊಂದು ಅಟ್ಯಾಕ್ ಆಗಿ ಸತ್ಗೀತು ಹೋದ್ರೆ ಈ ಘಟನೆನೇ ಕಾರಣ ಇರಬಹುದು ಅನ್ನೋದನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ರಥಮ್ ಅವ್ರು ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ನನಗೆ ಗೊತ್ತಿಲ್ಲ. ಈ ಘಟನೆ ಪೊಲೀಸ್ ಗಮನಕ್ಕೆ ಯಾಕೆ ಪ್ರಥಮ್ ಅವ್ರು ತರಲಿಲ್ಲ, ನಾಳೆ ದಿವಸ ಏನಾದರೂ ದೊಡ್ಡ ಹೆಚ್ಚು ಕಮ್ಮಿ ಆದ್ರೆ ಯಾರ ಜವಾಬ್ದಾರಿ ಗಾಡ್ ನೋಸ್. ಪೊಲೀಸರು ಒಂದು ಲೆಕ್ಕದಲ್ಲಿ ಸುಮೋಟೋ ರಿಜಿಸ್ಟರ್ ಮಾಡಬಹುದಾಗಿತ್ತು. ಬಟ್ ಪ್ರಥಮ್ ಅವ್ರು ಕೋಆಪರೇಟ್ ಮಾಡದಿದ್ದು ಪೊಲೀಸರು ಏನೂ ಮಾಡೋಕ್ಕಾಗಲ್ಲ. ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ಒಬ್ಬ ಸೆಲೆಬ್ರಿಟಿನ ಮಚ್ಚು ಲಾಂಗು ಡ್ರ್ಯಾಗರ್ ಇಡೋ ಅಂತ ಸಮಾಜ ನಿರ್ಮಾಣ ಆಗಿದೆ. ನಮ್ಮ ಪರಮೇಶ್ವರು ಸೈಲೆಂಟ್ ಆಗಿದ್ದಾರೆ. ಸಿದ್ದರಾಮಯ್ಯನವರೇ ನಿಮ್ಮ ಗಮನಕ್ಕೆ ಇದನ್ನ ತರ್ತಾ ಒಬ್ಬ ಸೆಲೆಬ್ರಿಟಿಗೆ ಗನ್ನಿಡುವಂತ ಸಮಾಜ ನಿರ್ಮಾಣ ಆಗಿದೆ ಅಂದಮೇಲೆ ಇನ್ನು ಸಾಮಾನ್ಯ ಜನರ ಗತಿ ಏನು ಅಂತ ಈಗ ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ರು, 2 ಕೇಸ್ ಇದ್ರೆ ನಿಮ್ಮ ಮೇಲೆ ಕೋಕಾ ಹಾಕ್ತೀವಂತ. ಇಲ್ಲಿ 2 ಕೇಸೋ 200 ಕೇಸೋ ಗೊತ್ತಿಲ್ಲ, ಒಬ್ಬ ಸೆಲೆಬ್ರಿಟಿಗೆ ಡ್ರ್ಯಾಗರ್ ಇಟ್ಟವ್ರೆ, ಅದು ದೊಡ್ಡಬಳ್ಳಾಪುರದ ದೇವಸ್ಥಾನ ಮುಂದೆ. ಒನ್ ಮೋರ್ ಇನ್ಫಾರ್ಮೇಶನ್, ಈ ಡ್ರ್ಯಾಗರ್ ವೆಪನ್ಸ್ ಇಟ್ಟಾಗ ಜೊತೆನಲ್ಲಿ ರಕ್ಷಾ ಬುಲೆಟ್ ಅಂತ ಒಬ್ರು, ಐ ಥಿಂಕ್ ಬುಲೆಟ್ ಪ್ರಕಾಶ್ ಅವರ ಮಗ ಅನ್ಸುತ್ತೆ, ಆ ವ್ಯಕ್ತಿನೂ ಅಲ್ಲೇ ಇದ್ರಂತೆ, ಸೈಲೆಂಟ್ ಆಗಿ ನಿಂತ್ಕೊಂಡಿದ್ರಂತೆ. ಪ್ರಥಮನ್ನ ಕರ್ಕೊಂಡೋಗಿದ್ದು ಇದೇ ರಕ್ಷಾ ಬುಲೆಟ್, ಮತ್ತೆ ಸಾಕಷ್ಟು ಜನಸಂಖ್ಯೆಯಲ್ಲಿತ್ತು. ಅವ್ರ ಮುಂದೆ ಇದೆಲ್ಲ ನಡೀತು ಅನ್ನೋದು ಪ್ರತ್ಯಕ್ಷ ದರ್ಶಿಗಳ ಒಂದು ವಿಚಾರ ಏನೇ ಇರಲಿ, ಅಕಸ್ಮಾತ್ ಆಗಿದ್ರೆ ಖಂಡಿತವಾಗಿ ಲಾ ಅಂಡ್ ಆರ್ಡರ್ ಮತ್ತೆ ಪೊಲೀಸವರ ಭಯ ಯಾರಿಗೂ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಪ್ರಥಮ್ ಅವರ ಕೇಸಲ್ಲಿ. ಪ್ರಥಮ್ ಅವರು ಇಷ್ಟು ದೊಡ್ಡ ಅಟ್ಯಾಕ್ ಆಗಿದೆ, ಒಂದು ಕಂಪ್ಲೇಂಟ್ ಕೊಡುವಂತ ಧೈರ್ಯವನ್ನ ಪ್ರಥಮ್ ಅವ್ರು ಮಾಡಬಹುದಾಗಿತ್ತು. ನಾಳೆ ದಿವಸ ಇವತ್ತು ಪ್ರಥಮ್ಗಾಗಿದೆ, ನಾಳೆ ಬೇರೆ ಯಾರಿಗನ ಆಗುತ್ತೆ, ನಾಳೆ ಯಾರ್ದನ ಹೆಣ ಬೀಳಬಹುದು. ಅದನ್ನು ತಪ್ಸಕ್ಕಾದ್ರೂ ಪ್ರಥಮ್ ಅವರು ಕಂಪ್ಲೇಂಟ್ ಅನ್ನ ಕೊಡಬಹುದಾಗಿತ್ತು. ರಾಜ್ಯ ಸರ್ಕಾರ ಪದೇ ಪದೇ ಪ್ರಥಮ್ಗೆ ಅಟ್ಯಾಕ್ ಮಾಡಿ ಯಾರನ್ನ ಸಾಯಿಸ್ಕೀಸಾದ್ರೆ ಏನ್ ಮಾಡೋದು? ಆ ಪ್ರಥಮ್ಗೆ ಸರ್ಕಾರ ಸುರಕ್ಷಿತ ಕ್ರಮಗಳನ್ನ ವ್ಯವಸ್ಥೆಗಳನ್ನ ಮಾಡಬೇಕು. ಒಬ್ಬ ಸೆಲೆಬ್ರಿಟಿಗೆ ಚಾಕು ಡ್ರ್ಯಾಗರ್ ಲಾಂಗ್ ಇಡ್ತಾರೆ ಅಂತಂದ್ರೆ ಅದು ದೇವಸ್ಥಾನದ ಓಪನಿಂಗ್ ಸೆರೆಮನಿನಲ್ಲಿ ಲಾ ಅಂಡ್ ಆರ್ಡರ್ ಯಾವ ಮಟ್ಟಕ್ಕಿದೆ ಬೆಂಗಳೂರಲ್ಲಿ, ದೊಡ್ಡಬಳ್ಳಾಪುರದಲ್ಲಿ, ಕರ್ನಾಟಕದಲ್ಲಿ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಏನೋ ನನಗೆ ಗೊತ್ತಾದಂತ ವಿಚಾರನ ಎಲ್ಲ ಬಕೆಟೆ ಬಿಡು, ನಿನಗೆ ಬಂದು ಚಾಕು ಇಟ್ಟಾಗ ನೀನು ಬಕೆಟೆ ಅಷ್ಟಾಗಾಗಿ ಯಾರಿಗೆಲ್ಲ ಸಮಾಜ ಇದು, ಹೆಣ್ಮಕ್ಳಿದಾರೆ, ಗಂಡ್ಮಕ್ಳಿದಾರೆ, ಮಕ್ಳಿದಾರೆ. ಯಾವನೋ ಬಂದು ಚಾಕು ಇಟ್ರೆ ಬಕೆಟ್ ಅಂತೆ, ಅವನಿಗೆ ನಿನಗೆ ಇಟ್ರೆ ಗೊತ್ತಾಗತ್ತೆ ಬಿಡ. ಸದ್ಯ ನೀನು ಅದೇ ಕ್ಯಾಟಗರಿ ಅನ್ಸುತ್ತೆ, ಪರವಾಗಿಲ್ಲ. ಏನೇ ವಾಟ್ ಎವರ್ ಇಟ್ ಇಸ್ ದೇರ್, ಈ ವಿಚಾರನ ಸಮಾಜದ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ನನ್ನ ಲೈವ್ ಮುಖಾಂತರ ತಂದಿದ್ದೀನಿ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಏನ್ ಕ್ರಮ ಮಾಡ್ತೀರೋ ಅಥವಾ ಪ್ರಥಮ್ ಸತ್ತೋದ ಮೇಲೆ ತಿಥಿ ಮಾಡ್ತೀರೋ ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು, ಲವ್ ಯು ಆಲ್. ನನ್ನ ಜವಾಬ್ದಾರಿನ ಮುಗಿಸಿದ್ದೀನಿ.